hello, welcome back my YouTube channel. ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಕಡೆಯಿಂದ ಎಲ್ಲರಿಗೂ ಶುಭೋದಯ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ಶಿವಾಂಶನ್ ಬರ್ತ್ಡೇ ಪ್ರಿಪ್ರೇಷನ್. ಆ್ಯಸ್ ಜುಲೈ 22 ಶಿವಾಂಶನ್ ಬರ್ಡೇ ಇದೆ. ಸೊ ಹಾಗಾಗಿ ಅವನ ಬರ್ಡೇ ಪ್ರಿಪ್ರೇಷನ್ ಮಾಡೋದಕ್ಕೆ ಇವತ್ತಿಂದು ವ್ಲಾಗ್ ಆಗಿರುತ್ತೆ. ಬನ್ನಿ, ಇವತ್ತು ಇಂದು ನಾಷ್ಟ ಬಂದುಬಿಟ್ಟು ನಾನು ಆಲೂ ಪರೋಟ ಮಾಡಿದ್ದೀನಿ. ನನಗೆ ಆಲೂ ಪರೋಟ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಮ್ಮ ಮನೇಲಿ ಇವತ್ತು ಆಲೂ ಪರೋಟ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ಆಲೂ ಪರೋಟ ಹೇಗೆ ಮಾಡೋದು ಹೇಗಿದೆ ಅಂತ. ಸೊ ಪಟಾಪಟ್ ಆಲೂ ಪರೋಟ ಮಾಡ್ತಾಯಿದ್ದೆ. ಬಿಕಾಸ್ ಇವತ್ತೆಲ್ಲ ಹೊರಗಡೆ ಹೋಗಿ ನಮಗೆ ಸ್ವಲ್ಪ ಶಾಪಿಂಗು ಮತ್ತು ಹಾಲ್ ಬುಕ್ ಮಾಡೋದೆಲ್ಲ ಇತ್ತು. ಹಾಗಾಗಿ ಸೊ ಇವಾಗೆಲ್ಲ ಎಲ್ಲರಿಗೂ ಟಿಫಿನ್ ಮಾಡೋಕ್ಕೆ ಹಾಕಿಕೊಟ್ಟು ಇವಾಗ ನಾನು ರೆಡಿ ಆಗೋದಿದೆ. ನಾನು ರೆಡಿ ಆಗಬೇಕು. ಓಕೆ, ಇವತ್ತು ಮಮ್ಮನೂ ಕೂಡ ಆಲೂ ಪರೋಟ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅವ್ರ ಕಡೆಯಿಂದ ಏನೋ ಶಬಾಸ್ಕಿರಿ ಅನ್ನಿಸ್ಕೊಳ್ಳೋದು ನಂಗೆ ಇಷ್ಟ. ಇನ್ನು ಮಧ್ಯಾಹ್ನ ಬಂದುಬಿಟ್ಟು ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ. ಬಿಕಾಸ್ ಮಧ್ಯಾಹ್ನ ಊಟ ಮಾಡಿಕೊಂಡೇ ಫುಲ್ ಹೊರಗಡೆ ಹೋಗಿಬಿಡೋಣ ನೈಟ್ ಆಗೋವರೆಗೂ, ಬೇಕಾದ್ರೆ ನಮ್ಮದು ಎಲ್ಲ ಶಾಪಿಂಗ್ ಅದು ಕಂಪ್ಲೀಟ್ ಆಗಲಿ ಅಂತ ಹಿಂಗೆ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಎಲ್ಲ ಮಧ್ಯಾಹ್ನದ್ದು ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡಿಕೊಂಡು ಬೇಗ ಅಡುಗೆ ಮುಗಿಸ್ಕೊಂಡು ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಒಂದು ಕಡೆ ಚಿಕನ್ ಬಿರಿಯಾನಿ ಇಟ್ಟಿದ್ದೀನಿ, ಇನ್ನೊಂದು ಕಡೆ ನಮ್ಮದು ಸೀಸನ್ದು ಚಿಕನ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮತ್ತು ರೈಸ್ ಇಟ್ಟಿದ್ದೀನಿ. ಮೂರು ಕಡೆ ಒಂದೊಂದು ಇಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ನಾನು ಅಡುಗೆ ಮಾಡೋದ್ರಲ್ಲಿ ತುಂಬ ಫಾಸ್ಟ್ ಗೊತ್ತಾ. ಸೊ ಬನ್ನಿ, ಚಿಕನ್ ಬಿರಿಯಾನಿ ಅಂತೂ ರೆಡಿ ಆಗಿದೆ. ಸೊ ಇವಾಗ ಊಟ ಮಾಡಿಬಿಟ್ಟು ಹೊರಗಡೆ ಹೋಗ್ತಿದ್ವಿ. ಶಿವಾಂಶನ್ ಬರ್ಡೇ ಇರೋದ್ರಿಂದ ನಾವು ಹಾಲ್ ನೋಡೋದಕ್ಕೆ ಬಂದಿದ್ದೀವಿ. ಸೊ ಅಷ್ಟೊಂದು ದೊಡ್ಡದು ಹಾಲ್ ಬೇಡ ಅಥವಾ ಇಷ್ಟು ಚಿಕ್ಕದು ಬೇಡ. ಸೊ ನಮ್ಮದು ಫ್ಯಾಮ್ಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆಗೋಷ್ಟು ಒಂದು ಚಿಕ್ಕದಾಗಿರೋ ಹಾಲ್ ನೋಡೋಕೆ ಬಂದಿದ್ವಿ. ಓಕೆ, ಇವಾಗ ಹಾಲ್ ನೋಡೋಕೆ ಬಂದಿದ್ವಿ. ಮಳೆ ಬೇರೆ ಇದೆ. ಹಾಯ್, ಇನ್ನೊಂದು ಎಲ್ಲಿಟ್ಟಿದ್ದು? ಹಲೋ, ಕೂತ್ಕೊಂಡಿರೋ ಸ್ಟೈಲ್ ನೋಡಿ. ಅರೇ, ಒಂದೇ ಒಂದು ಹಲ್ ಬಂದಿದೆ ನನ್ನ ಮಗನಿಗೆ. ಶಿವಾಂಶ್, ಅಯ್ಯೋ ಮಳೆ ಜೋರು ಬರ್ತಾ ಇತ್ತು. ಗಿ ಗಿಗಿ, ಹೌ ಕ್ಯೂಟ್. ಮಳೆ ಜೋರು ಬರ್ತಾ ಇದೆ. ಯಪ್ಪ, ನನ್ನ ಮಗ ಖುಷಿಯಿಂದ ಆಟ ಆಡ್ತಿದ್ದಾರೆ. ಮಳೆ ಇನ್ನೂ ತುಂಬ ಜೋರು. ಹಾಲ್ ಕಾಣಿಸ್ತಿದ್ಯಾ? ಆ್ಯಕ್ಚುಲಿ ಅಲ್ಲಿ ಮುಂಗಡೆ ಕಾಣಿಸ್ತಿದೆಯಲ್ಲ ಅದೇ ಹಾಲು. ಮುಂದೆ ಕಾಣಿಸ್ತಿದೆಯಲ್ಲ ಅದೇ ಹಾಲು. ಸೊ ಈಗ ಅದೇ ಹಾಲನ್ನ ಬುಕ್ ಮಾಡೋಕೆ ಚಂದು ಹೋಗಿದ್ದಾನೆ ಈಗ ಆಲ್ರೆಡಿ ಕೇಳೋದಕ್ಕೆ. ಮಳೆ ಇದೆ ಅಲ್ವಾ, ಸೊ ಹಾಗಾಗಿ ನಾವು ಒಳಗಡೆ ಕೂತ್ಕೊಂಡಿದ್ದೀವಿ. ಯಾಕಪ್ಪ ಅಂದರೆ ಇವನಿಗೆ ನೆಗಡಿ ಆಗಿದೆ ಸ್ವಲ್ಪ. ಹಾಗಾಗಿ ಹೊರಗಡೆ ತುಂಬ ಕೋಲ್ಡ್ ಇದೆ, ಹೋಗಬಾರ್ದು, ಇಲ್ಲೇ ಕೂತ್ಕೊಳ್ಳಿ ಅಂತ ಇಲ್ಲೇ ಅವ್ರ ಡ್ಯಾಡಿ ನಮ್ಮನ್ನ ಕೂರಿಸ್ಬಿಟ್ಟು ಹೋಗಿದ್ದಾರೆ. ಇವಾಗ ಕೇಳೋಕೆ ಹೋಗಿದ್ದಾರೆ, ಗೊತ್ತಿಲ್ಲ. ಐ ಥಿಂಕ್ ಅವ್ನು ಕಾಲ್ ಮಾಡ್ತಿದ್ದಾನೆ ಅನ್ಸುತ್ತೆ. ಇದು ಮೇನ್ ಸ್ಟೇಜ್ ಆ್ಯಂಡ್ ದಿಸ್ ಈಸ್ ಹಾಲ್. ನಮ್ಮದು ಫೈನಲ್ ಬುಕ್ ಮಾಡಿರೋ ಹಾಲು. ಒಂದಿಷ್ಟು ನೋಡ್ಕೊಂಬಂದಿದ್ವಿ ನಾವು, ಒಂದು 2-3 ಅಥವಾ ಒಂದು 4 ಅನ್ಸುತ್ತೆ ಮೇ ಬಿ. 4 ಹಾಲ್ ನೋಡಿದ್ವಿ. 1-2 ತುಂಬಾ ದೊಡ್ಡದಿತ್ತು, ಇನ್ನೆರಡು ತುಂಬಾ ಚಿಕ್ಕದಿತ್ತು. ಆ್ಯಂಡ್ ಅವ್ರು ಟೈಮ್ ಕೊಡ್ತಾರಲ್ವ, 4 hours 5 hours ಅಷ್ಟೇ ಟೈಮ್ ಕೊಡ್ತಾರೆ. ನಾವು ಅದರಲ್ಲೇ ಮಾಡ್ಕೋಬೇಕೆಲ್ಲದನ್ನು. ಸೊ ಹಾಗಾಗಿ ಮತ್ತು ನಮ್ಮದು ಯಾವ ಅಷ್ಟು ಲೈಕ್ ಆಗಲಿಲ್ಲ ಹಾಲ್. ಸೊ ಹಾಗಾಗಿ ಇದು ಲೈಕ್ ಆಯಿತು, ಇದನ್ನೇ ಕನ್ಫರ್ಮ್ ಮಾಡಿದ್ವಿ ಆ್ಯಂಡ್ ಬುಕ್ ಮಾಡಿ ಕೂಡ ಬಂದುಬಿಟ್ವಿ. ಆ್ಯಂಡ್ ಬೇರೆ ಯಾವುದೋ ಇನ್ನೊಂದು ಕಡೆ ನೋಡೋಣ ಅಂತ ಹೇಳ್ತಿದ್ದೆ ಚಂದು. ಸೊ ಈಗ ಆ ಕಡೆ ಹೋಗ್ತಾ ಇದ್ವಿ. ಅದನ್ನು ನೋಡಿದ್ವಿ, ಬಟ್ ಅದು ಕೂಡ ನಮಗೆ ನೋಡಿದ ಮೇಲೆ ನಮಗೆ ಅಷ್ಟೊಂದು ಲೈಕ್ ಆಗಲಿಲ್ಲ. ಸೊ ಬೇಡ ಅಂತ. ಮಳೆ ಬೇರೆ ತುಂಬಾ ಇದೆ. ಯಪ್ಪ, ಮಳೇಲಿ ಅಡ್ಡಾಡೋದಕ್ಕೆ ಒಂಥರ ಬೇಜಾರು ಅನ್ನಿಸುತ್ತೆ ಈ ಟೈಮಲ್ಲಿ ನಮ್ಮ ಶಿವಾಂಶನ್ ಕರ್ಕೊಂಡು. ಸೊ ಓಕೆ, ಒಂದು ಸ್ವಲ್ಪ ಕಡೆ ಶಾಪಿಂಗ್ ಇತ್ತು. ಅವನಿಗೆ ಒಂದಿಷ್ಟು ಥಿಂಗ್ಸ್ ತೊಗೊಂಡ್ವಿ. ಅವನಿಗೆ ಆಡೋದಕ್ಕೆ ಒಂದಷ್ಟು
ಸಾಮಾನು ಬೇಕಿತ್ತು ಆಯಿತಾ. ಸೊ ಹಾಗಾಗಿ ಸ್ವಲ್ಪ ಸಾಮಾನು ತೊಗೊಂಡ್ವಿ. ಒಂದು ಬಾಲ್, ಒಂದು ಅದು ಡಮರು, ಅದು ಎಲ್ಲದಕ್ಕಿಂತ ಜಾಸ್ತಿ ಅವನು ಡಮರು ಲೈಕ್ ಮಾಡ್ದ. ಆ್ಯಂಡ್ ಇದನ್ನು ಅವ್ರು ಡ್ಯಾಡಿ ತೊಗೊಂಡಿದ್ದು. ಸೊ ಇದನ್ನು ಅವನು ಚೆನ್ನಾಗಿ ಆಡ್ತಾಯಿದ್ರೆ. ಸೊ ಒಂದು ಸ್ಕ್ರಬ್ಬು, ನನಗೇನು ಇಷ್ಟ ಆಗುತ್ತೋ ಅದೊಂದಿಷ್ಟು ಥಿಂಗ್ಸ್ ಎಲ್ಲ ತೊಗೊಂಡಿದ್ದೆ ನಾನು. ಅಲ್ಲೊಂದು ಮಾಲ್ ಇದೆ, ಸಖತ್ತಾಗಿದೆ. ನನ್ನ ಮಗ ಇಷ್ಟೊಂದು ಚೀರ್ತಿದ್ದಾನೆ ನೋಡಿ. ಸೊ ಸ್ವಲ್ಪ ನನಗೆ ಥಿಂಗ್ಸ್ ಬೇಕಾಗಿದ್ದು, ಹಾಗಾಗಿ ನನಗೂ ಕೂಡ ತಗೊಂಡೆ. ಹೇಗಿದೆ ಥಿಂಗ್ಸ್? ಚೆನ್ನಾಗಿದೆ ಅಲ್ವಾ? ಅಲ್ಲಿ ಚೆನ್ನಾಗಿದೆ ಅಲ್ಲೆಲ್ಲ ಐಟಮ್ಸು ಆ ಮಾಲಲ್ಲಿ. ಓಕೆ, ಇಷ್ಟೆಲ್ಲ ಐಟಮ್ ತೊಗೊಂಡ್ವಿ, ಶಾಪಿಂಗ್ ಮಾಡಿದ್ವಿ. ಹೊರಗಡೆ ಹೋದರೆ ತುಂಬಾ ಖರ್ಚು ಮಾಡ್ತೀವಿ ನಾವು. ಆ್ಯಕ್ಚುಲಿ ಹೇಗೆ ಹೋಗುತ್ತೆ ದುಡ್ಡು ಅಂತ ಗೊತ್ತೇ ಆಗಲ್ಲ, ಅಷ್ಟೊಂದು ಖರ್ಚಾಗುತ್ತೆ ದುಡ್ಡು. ಹಾಗೆ ನನಗೆ ಸ್ವಲ್ಪ ಬೇಕ್ರಿ ಐಟಮ್ಸ್ ತಿನ್ನೋದಿತ್ತು, ಹಾಗಾಗಿ ತಿನ್ನೋದಕ್ಕೆ ತೊಗೊಂಡ್ವಿ. ನಂಗೆ ಕೇಕ್ ಅಂದರೆ ತುಂಬಾ ಇಷ್ಟ ಗೊತ್ತಾ, ತುಂಬ ಅಂದರೆ ತುಂಬ. ನಾನು ಕೇಕ್ ತುಂಬಾ ತಿಂತೀನಿ. ಸೊ ಕೇಕ್ ತೊಗೊಂಡ್ವಿ. ನಾನು ಒಂದಿಷ್ಟು ಚಾಕ್ಲೇಟ್ಸ್ನ ಮಾಡಿದ್ದೆ. ಇದು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇದರಲ್ಲಿ ಬಾದಾಮಿ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಮತ್ತು ಏನೋ ಬಟ್ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಇಲ್ಲಿ ಕಾಣ್ತಿರ್ತೀನಿ ನೋಡಿ, ಸ್ವಲ್ಪ ಈ ಥರ ಡಿಸೈನ್ಸ್ ಇದೆ. ನಾನು ಮನೇಲಿದ್ದಾಗ ಏನಾದರೂ ತಿನ್ನೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಮನೇಲಿ ಏನಾದರೂ ಮಾಡ್ಕೊಂಡು ತಿಂತಿರ್ತೀನಿ. ಸೊ ಇವಾಗ ಶಿವಾಂಶ್ ಇದಾನಂತ ಅಷ್ಟೊಂದು ನಂಗೆ ಮಾಡೋಕ್ಕೆ ಹೋಗಲ್ಲ. ಓಕೆ, ಇವತ್ತಿನ ವ್ಲಾಗ್ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೂ ಬರ್ತಾ ಶಿವಾಂಶು ಬರ್ಡೇ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಇನ್ನೂ ವ್ಲಾಗ್ ಮಾಡ್ತಾನೆ ಇರ್ತೇನೆ. ಆ್ಯಂಡ್ ಫೈನಲಿ ಶಿವಾಂಶು ಬರ್ಡೇ ಸನಿಗೆ ಬಂದೇ ಬಿಡ್ತು. ಅವನೊಂದು ವರ್ಷ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಓಕೆ, ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.